ನೆನೆಸಿದ ಗೋಪಿದೇವಿಗೆ ಭರ್ತೃವೆನಿಸಿದ ವ್ರಜದ ನಾರಿಯ ರುದ್ರ ಲಾಲಿಸಿ ಪರ್ವತವನೆಗಹಿದ ಕೃಪಾ ಸಾಂದ್ರ ಶತ್ರುತಾಪನ ಯಜ್ಞ ಪುರುಷನ ಪುತ್ರಿಯರ ತಂದಾಳ್ದ ತ್ರಿಜಗದ್ಧಾತೃ ಮಂಗಳ ಗಾತ್ರ ಪರಮ ಪವಿತ್ರ ಸುರಮಿತ್ರ. ಗೋವಿಂದ ಗೋವಿಂದ ಪುರಂದರ ವಂದೇ ಸ್ಕಂದ ಸನಂದನ ವಂದಿತ ಪಾದ. ವಿಷ್ಣು ಸೃಜಿಷ್ಣು ಗೃಸಿಷ್ಣು ವಿವಂದೇ ಕೃಷ್ಣ ಸದುಷ್ಣ ವಧಿಷ್ಣ ಸದೃಷ್ಣೋ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಸಕಲ ದುರಿತ ನಿವಾರಣಾ ಸಂಧಿ ಪದ್ಯ 8. ಪುತ್ರರೆನಿಸಿದ ಗೋಪಿದೇವಿಗೆ ಭೃತ್ಯವೆನಿಸಿದ ವ್ರಜದ ನಾರಿಯ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಗೋಪಿದೇವಿಗೆ ಸಾಕುಪುತ್ರನಾಗಿ ಗೋಕುಲದ ಸ್ತ್ರೀಯರಿಗೆ ಆನಂದಪ್ರದನಾಗಿ ಗೋವರ್ಧನೋದ್ಧಾರಿಯಾಗಿ ಅಗ್ನಿಪುತ್ರಿಯರಾದ 16,100 ಮಂದಿ ಕನ್ಯೆಯರನ್ನು ಲಗ್ನ ಮಾಡಿಕೊಂಡ ಆ ಮಂಗಲಮೂರ್ತಿಯ ಮಹಾತ್ಮೆಯನ್ನು ವಿವರಿಸುತ್ತಾರೆ. ಗೋಪಿದೇವಿಯ ಗೋಕುಲಾಧಿಪತಿಯಾದ ನಂದಗೋಪನ ಪತ್ನಿ ಯಶೋಧ. ಅವಳ ತಪ ಫಲವಾಗಿ ಶ್ರೀಮನ್ನಾರಾಯಣನು ಕೃಷ್ಣಾವತಾರದಲ್ಲಿ ಅವಳಿಗೆ ಸಾಕುಪುತ್ರ ಎನಿಸಿದನು. ದೇವಕಿ ಕೃಷ್ಣನಿಗೆ ಜನ್ಮವಿತ್ತ ತಾಯಿ, ಆಕೆಯಲ್ಲಿ ಸ್ವಯಂ ಪ್ರಕಟನಾದನು. ವೃಜ ಎಂದರೆ ನಂದಗೋಕುಲ. ವೃಜದ ನಾರಿಯರೆಲ್ಲರೂ ಹಿಂದೆ ಋಷಿಗಳಾಗಿದ್ದು ರಾಮಾವತಾರದಲ್ಲಿ ಶ್ರೀಹರಿಯ ಅಂಗಸಂಗವನ್ನು ಪ್ರಾರ್ಥಿಸಿದ್ದರು. ಏಕಪತ್ನಿ ವೃತಸ್ಥನಾಗಿದ್ದ ಶ್ರೀರಾಮಚಂದ್ರಮೂರ್ತಿಯು ಅವರ ಕಾಮನೆಯನ್ನು ಕೃಷ್ಣಾವತಾರದಲ್ಲಿ ಪೂರೈಸುವೆನೆಂದು ಅಭಯವನ್ನಿತ್ತಿದ್ದನು. ಅದರಂತೆ ಆ ಋಷಿಗಳೆಲ್ಲರೂ ಸ್ತ್ರೀಯರಾಗಿ ಅವತರಿಸಿದರು. ಆ ವೃಷದ ನಾರಿಯರಿಗೆ ಭದ್ರನೆನಿಸಿದನು, ಪತಿಯಾದನು. ಅವನ ಅಂಗಸಂಗದ ದ್ವಾರ ಅವರಿಗೆ ಆನಂದಪ್ರದನಾದನು. ಸ್ವರಮಣನಾದ ಶ್ರೀಹರಿಗೆ ಗೋಪಿಯರ ಅಭಿಲಾಷೆ ಪೂರ್ಣಗೊಳಿಸಿದನು. ಇಂದ್ರನು ಕೃಷ್ಣನ ಮೇಲೆ ಸಿಟ್ಟಾಗಿ ನಂದಗೋಕುಲದ ಮೇಲೆ ಭಾರೀ ಮಳೆಯನ್ನು ಸುರಿಸಿದನು. ಆಗ ಸಕಲ ಗೋಪಾಲ ಗೋಪಿಕಾ ಸ್ತ್ರೀಯರೆಲ್ಲರೂ ಶ್ರೀಕೃಷ್ಣನ ಮೊರೆ ಹೊಕ್ಕರು. ಕೃಪಾಸಾಂದ್ರನಾದ ಕೃಷ್ಣನು ಅವರ ಪ್ರಾರ್ಥನೆಯನ್ನು ಆಲಿಸಿ ಉರುತ್ರ ಲಾಲಿಸಿ ಗೋವರ್ಧನಗಿರಿಯನ್ನು ತನ್ನ ಹಸ್ತದ ಕಿರಿ ಬೆರಳಿನಿಂದ ಎತ್ತಿ ಹಿಡಿದು ಸಕಲ ಗೋಕುಲದ ಜನರನ್ನು ಚಂಡ ಮಳೆಯಿಂದ ಸಂರಕ್ಷಿಸಿದ. ಉರತಾರಿಸಿ ಎಂಬುದನ್ನು ವೃಜ ನಾರಿಯರಿಗೂ ಮತ್ತು ಗೋಪಾಲಕರಿಗೂ ಉಭಯಾನ್ವಯ ಮಾಡಿಕೊಳ್ಳಬೇಕು. ಶತ್ರುಗಳ ಸಂಹಾರಿಯಾದ ಶ್ರೀಹರಿಯು ಶತ್ರುತಾಪನೆಂದು ಹೆಸರು. ನರಕಾಸುರನು 16,101 ಜನ ಕನ್ಯೆಯರನ್ನು ಬಂಧಿಸಿ ಸೆರೆಯಲ್ಲಿಟ್ಟಿದ್ದನು. ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದ ನಂತರ ಆ ಕನ್ಯೆಯರೆಲ್ಲರೂ ವಿವಾಹವಾಗಬೇಕೆಂದು ಶ್ರೀಕೃಷ್ಣನಲ್ಲಿ ಪ್ರಾರ್ಥಿಸಿದರು. ಅವರ ಮೊರೆಯನ್ನು ಲಾಲಿಸಿ ಶ್ರೀಕೃಷ್ಣನು ಅವರನ್ನೆಲ್ಲ ತನ್ನ ನಗರಿಗೆ ಕರೆದುಕೊಂಡು ಬಂದು ಅವರನ್ನು ಲಗ್ನವಾದನು. ಆ ಕನ್ಯೆಯರೆಲ್ಲರೂ ಅಗ್ನಿಪುತ್ರಿಯರು, ಯಜ್ಞ ಪುರುಷನ ಪುತ್ರಿಯರು. ತಂದಾಳ್ದ ಎಂದರೆ ಆ ಕನ್ಯೆಯರ ಬಂಧನವನ್ನು ಪರಿಹರಿಸಿ ಅವರೊಡನೆ ವಿವಾಹವಾಗಿ ಅವರಿಗೆ ಪತಿ ಎಂದೆನಿಸಿದನು. 3 ಲೋಕಗತವಾದ ಈ ಬ್ರಹ್ಮಾಂಡಕ್ಕೆ ಶ್ರೀಹರಿಯು ಆಶ್ರಯದಾತನು ಮತ್ತು ಧರಿಸಿದ್ದಾನೆ. ಇದರಿಂದ ತ್ರಿಜಗತ್ಥಾತ್ರನು, ತ್ರಿಜಗತ 3 ಲೋಕಗಳು, ಸ್ವರ್ಗ ಭೂಮಿ ಪಾತಾಳ ಧಾತನು ಧಾರಣ ಮಾಡಿದವನು. ಜ್ಞಾನಾನಂದ ಪರಿಪೂರ್ಣ ದೇಹಿಯಾದ ಶ್ರೀಹರಿಯು ಮಂಗಳಮೂರ್ತಿಯು, ಶುಭಗುಣ ಶರೀರನು, ಸಮಸ್ತ ದೋಷ ವಿದೂರನು, ಪರಮ ಪವಿತ್ರನು, ದೇವತೆಗಳ ಹಿತಾಸಕ್ತನು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.